ಇನ್ನು ಮಹಾಮಳೆಯಿಂದ ಭೋರ್ಗರೆಯುತ್ತಿವೆ ಕರುನಾಡ ನದಿಗಳು. ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿ ಕೂಡ ತುಂಬಿ ತುಳುಕ್ತಾ ಇದೆ. ಎಲ್ಲೆಡೆ ಕೂಡ ನದಿಗಳು ತುಂಬಿ ತುಳುಕ್ತಾ ಇದೆ. ಈ ಒಂದು ಮಳೆಯಿಂದಾಗಿ ಒಳಹರಿವು ಹೆಚ್ಚಾಗ್ತಾ ಇದೆ. ನದಿ ಸಾಕಷ್ಟು ಪ್ರಮಾಣದಲ್ಲಿ ತುಂಬ್ತಾ ಇರೋದ್ರಿಂದ ಮತ್ತೊಂದು ಕಡೆ ಭೀತಿ ಕೂಡ ಎದುರಾಗ್ತಾ ಇದೆ ಜನಗಳಿಗೆ. ಎಲ್ಲಿ ಪ್ರವಾಹ ಬಂದ್ಬಿಡುತ್ತಪ್ಪ, ಬೆಳೆಗಳಿಗೆ ನೀರು ನುಗ್ಗಿ ಬಿಡುತ್ತೆ ಅಂತ. ಇದೀಗ ಮಹಾಮಳೆಯಿಂದ ಕರುನಾಡ ನದಿಗಳು ಬೋರ್ಗರಿತಾ ಇದ್ದಾವೆ. ಬಾಗಲಕೋಟೆಯಲ್ಲಿ ಕೃಷ್ಣಾ ಹಾಗೂ ಘಟಪ್ರಭಾ ಆರ್ಭಟ ಜೋರಾಗಿದೆ. ಕೊಯ್ನಾದಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹಿಪ್ಪರಗಿ ಜಲಾಶಯದ ಮೂಲಕ ಹರಿದು ಬರುತ್ತಿರುವಂತಹ ನೀರು. ಇತ್ತ ಹಿಡ್ಕಲ್ ಜಲಾಶಯ ಭರ್ತಿಯಾಗಿದೆ. ಘಟಪ್ರಭಾ ನದಿಗೆ ನೀರು ಸೇರ್ತಾ ಇದೆ. 519.60 ಮಿಲಿಮೀಟರ್ ನೀರು ಸಂಗ್ರಹ ಸಾಮರ್ಥ್ಯ ಇರುವಂತಹ ನದಿ. ಇದೇ ಪ್ರಮಾಣದಲ್ಲಿ ನೀರು ಹರಿದು ಬಂದರೆ 15 ದಿನದಲ್ಲಿ ಡ್ಯಾಮ್ ಸಂಪೂರ್ಣ ಭರ್ತಿ ಆಗುತ್ತೆ. ಆದರೆ ಆಲಮಟ್ಟಿ ಜಲಾಶಯದಿಂದ ಇನ್ನೂ ನೀರು ಹೊರ ಬಿಟ್ಟಿಲ್ಲ. ಒಂದು ವೇಳೆ ಅಪಾರ ಪ್ರಮಾಣದ ನೀರು ಹರಿದು ಬಂದರೆ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. 3 ಲಕ್ಷ ಕ್ಯೂಸೆಕ್ ನೀರು ಹರಿದು ಬಂದರೆ ಮಾತ್ರ ಪ್ರವಾಹದ ಆತಂಕ. ಆದರೂ ಸಹ ಜಿಲ್ಲಾಡಳಿತದ ಮೂಲಕ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳಲಾಗಿದೆ. ನದಿ ಪಾತ್ರ, ಗ್ರಾಮ, ಮೀನುಗಾರಿಕೆ ನದಿ ಬಳಿ ತೆರಳದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೀನುಗಾರಿಗೂ ಕೂಡ ಮೀನುಗಾರಿಕೆಗೆ ಮುಂದಾಗ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಕೂಡ ಮೀನುಗಾರಿಕೆಗೆ ಮುಂದಾಗಬಾರ್ದು ಅಂತ. ನೋಡಿ, ಈ ರೀತಿಯಾಗಿ ನದಿ ಹರಿತಾ ಇದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ ಅಂತ ಅಂದರೆ, ಇನ್ನು ಹೆಚ್ಚಾಗಿ ಮಳೆ ಬಂತು ಅಂದಾಗ 3 ಲಕ್ಷ ಕ್ಯೂಸೆಕ್ ನೀರು ಆಯಿತು ಅಂತ ಅಂದಾಗ ಪ್ರವಾಹದ ಭೀತಿ ಕೂಡ ಎದುರಾಗುತ್ತೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಸಮಗ್ರ ಮಾಹಿತಿಯನ್ನು ನೀಡಿದ್ದಾರೆ. ನೋಡ್ಕೊಂಬರೋಣ. ಮಹಾರಾಷ್ಟ್ರ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗುತ್ತಿರುವ ಪರಿಣಾಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಹರಿಯುತ್ತಿರುವಂತಹ ನದಿಗಳು ತುಂಬಿ ಹರಿಯುತ್ತಿದೆ. ಇದರಿಂದ ಈ ಭಾಗದ ರೈತರಿಗೆ ಮತ್ತು ಸ್ಥಳೀಯರಿಗೂ ಸಾಕಷ್ಟು ಅನುಕೂಲವಾಗಿದೆ. ಈಗ ನಾವು ಈ ಬಾಗಲಕೋಟೆ ನಗರ ಸಮೀಪ ಇರುವಂತಹ ಏನು ಘಟಪ್ರಭಾ ಮತ್ತು ಕೃಷ್ಣಾ ನದಿಯ ದಡದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಿರ್ಬಹುದು, ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಮಳೆ ಆಗಿರೋ ಪರಿಣಾಮವಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಪ್ರಾರಂಭವಾಗುತ್ತಿರುವ ಕೃಷ್ಣಾ ನದಿಯು ಏನು ಈ ಬಾಗಲಕೋಟೆ ನಗರಕ್ಕೆ ಬಂದು ಸೇರುತ್ತದೆ. ಇಲ್ಲಿ ಮತ್ತು ಘಟಪ್ರಭಾ ಮತ್ತು ಕೃಷ್ಣಾ ನದಿಗಳು ಇಲ್ಲಿ ಏನೋ ಒಂದು ಸಮ್ಮಿಲನ ಆಗುತ್ತದೆ. ಈ ಸಮ್ಮಿಲನದಿಂದಾಗಿ ಮುಂದೆ ಆಲಮಟ್ಟಿ ಜಲಾಶಯದ ಹಿನ್ನೀರು ಈ ಭಾಗದಲ್ಲಿ ಏನೋ ಒಂದು ನಿಲ್ಲುವಂತ ಇದು ಜಾಗ ಅಂತ ಹೇಳ್ಬೋದು. ಈಗ ಸಾಕಷ್ಟು ಮಳೆ ಆಗಿರೋ ಪರಿಣಾಮ ಆಲಮಟ್ಟಿಗೆ 1 ಲಕ್ಷ ಕ್ಯೂಸೆಕ್ ನೀರನ್ನು ಸಂಗ್ರಹವಾಗುತ್ತಿದ್ದು, ಅಷ್ಟೇ ಪ್ರಮಾಣದಲ್ಲಿ ನೀರು ಇನ್ನು ಹೊರಗಡೆ ಬಿಡುತ್ತಿಲ್ಲ. ಯಾಕಂದ್ರೆ ಆಲಮಟ್ಟಿ ಜಲಾಶಯಕ್ಕೆ 519.60 ಮೀಟರ್ ನೀರು ಸಂಗ್ರಹ ಆಗದ ಬಳಿಕ ಮುಂದೆ ಹೆಚ್ಚಿನ ನೀರನ್ನು ಆಲಮಟ್ಟಿ ಡ್ಯಾಮ್ ಗೇಟ್ ಇಂದ ಏನು ಹೊರಗಡೆ ಒಂದು ಬೀಳುವಂತ ಸಂದರ್ಭ ಇದೆ. ಅಲ್ಲಿವರೆಗೂ 519.60 ಮೀಟರ್ ನೀರು ಸಂಗ್ರಹವಾಗುವವರೆಗೂ ಆಲಮಟ್ಟಿ ಡ್ಯಾಮ್ನ ಗೇಟ್ ಓಪನ್ ಮಾಡುವುದಿಲ್ಲ. ಈಗಾಗಲೇ ಏನು ಈ ಆಲಮಟ್ಟಿ ಜಲಾಶಯದಲ್ಲಿ 509.00 ಮೀಟರ್ ನೀರು ಸಂಗ್ರಹವಾಗಿದೆ. ಇನ್ನು 519.60 ಮೀಟರ್ ನೀರು ಸಂಗ್ರಹವಾಗಬೇಕಾದ್ರೆ ಇನ್ನೂ ಒಂದು 15 ದಿನಗಳು ಮಾತ್ರ ಹೋಗುತ್ತೆ ಎಂಬುದನ್ನು ಅಲ್ಲಿನ ಇಂಜಿನಿಯರ್ಗಳ ಮಾಹಿತಿ ಇದೆ. ಈಗಾಗಲೇ ಏನು ಬಾಗಲಕೋಟೆಯ ಜಿಲ್ಲೆಯಲ್ಲಿ ಏನು ಈ ಹಿಪ್ಪರಗಿ ಡ್ಯಾಮ್ ಇದೆ, ಆ ಹಿಪ್ಪರಗಿ ಡ್ಯಾಮ್ ಮೂಲಕ ಮಹಾರಾಷ್ಟ್ರದ ಕೊಯ್ನಾ ನದಿಯಿಂದಾಗಿ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಏನು ಬರ್ತಾ ಇದೆ. ಆ ನೀರು ಚಿಕ್ಕಪಡಸಲಿಗೆ ಬ್ಯಾರೇಜ್ ಮೂಲಕ ಮತ್ತು ಗಲಗಲಗಿ ಬ್ಯಾರೇಜ್ ಮೂಲಕ ಚಿಕ್ಕಸಂಗಮ ಹತ್ರ ಬಂದು ಈ ಆಲಮಟ್ಟಿ ಜಲಾಶಯ ಹಿನ್ನರಕ್ಕೆ ಕೂಡುತ್ತದೆ. ಅದೇ ರೀತಿಯಾಗಿ ಬೆಳಗಾವಿಯಿಂದ ಬರುವಂತ ಈ ಹಿಡ್ಕಲ್ ಜಲಾಶಯದಿಂದ ಏನು ನೀರು ಬರ್ತದೆ, ಘಟಪ್ರಭಾ ನದಿಗೆ ನೀರು ಬರ್ತದೆ. ಅದು ಘಟಪ್ರಭಾ ನದಿಯು ಏನು ಬಾಗಲಕೋಟೆ ಜಿಲ್ಲೆಯ ಮುದೋಳ ಸಮೀಪದಿಂದ ಬಂದು ಅದು ಅನಗವಾಡೆಯಿಂದಾಗಿ ಈ ಬಾಗಲಕೋಟೆಯ ನೀರು ಅಂದ್ರೆ ಇಲ್ಲಿಗೆ ಬಂದು ಸೇರುತ್ತದೆ. ಹೀಗಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆ ಇಲ್ಲವಾದರೂ ಸಹ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳು ಒಂದು ಏನು ಹೆಚ್ಚು ತುಂಬಿ ಹರಿಯುತ್ತವೆ. ಇದು ಈ ಭಾಗದ ಜನತರಿಗೆ ಒಂದು ಅನುಕೂಲವಾಗಿದೆ. ಈಗಾಗಲೇ ಏನು ಜಮಖಂಡಿಯಿಂದ ಚಿಕ್ಕಪಡಸಲು ಬ್ಯಾರೇಜ್ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು ಬರುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದರೂ ಸಹ ಏನು ಅಷ್ಟೊಂದು ಪ್ರವಾಹ ಭೀತಿ ಆಗುವುದಿಲ್ಲ. ಯಾಕಂದ್ರೆ ಆಲಮಟ್ಟಿ ಜಲಾಶಯಕ್ಕೆ
3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದಲ್ಲಿ ಮಾತ್ರ ಈ ಪ್ರವಾಹ ಭೀತಿ ಉಂಟಾಗುತ್ತದೆ. ಅಲ್ಲಿವರೆಗೂ ಪ್ರವಾಹ ಭೀತಿ ಆಗುತ್ತಲ್ಲ, ಅಷ್ಟೊಂದು ಪ್ರವಾಹದ ಪರಿಣಾಮ ಇರುವಲ್ಲ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಆದರೂ ಸಹ ಏನು ಕೃಷ್ಣಾ ನದಿ ಪಾತ್ರದಲ್ಲಿರುವಂತಹ 33 ಗ್ರಾಮಗಳಿಗೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಈಗಾಗಲೇ ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಟ್ಟಿದೆ. ಜೊತೆಗೆ ಮೀನುಗಾರರು ಸಹ ಒಂದು ಮುನ್ನೆಚ್ಚರಿಕೆ ಕ್ರಮ ಕೊಟ್ಟಿದೆ. ಅಷ್ಟೊಂದು ಪರಿಣಾಮ ಬೀರಲ್ಲ ಅಂತ ಅಧಿಕಾರಿ ಹೇಳಿದ್ದಾರೆ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.